ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂದರೆ ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರು ಈಗ ಬೀದಿಗೆ ಬಂದಿರತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ಸದ್ಯ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಇದ್ರ ಬಗ್ಗೆ ಹೇಳೋದು ಅದೇ ಈಗ ನೋಡಿ, ಸೊ ಮೊನ್ನೆ ತನಕ ಹೀರೋ ನಮ್ಮ ಪಾಯಿಂಟ್ ಆಫ್ ವ್ಯೂಲೇ ಅವ್ರು ಯಾವಾಗಲೂ ಹೀರೋನೇ. ಬಟ್ ಇದು ಏನಾಗ್ಬಿಟ್ಟಿದೆ, ಆರೋಪಿ ಅನ್ನೋದು ಎಸ್, ಬಿಕಾಸ್ ಅವರು ಸೈಲೆಂಟ್ ಆಗಿದ್ದಾರೆ. ಬಟ್ ಲಾಯರ್ಸ್ ಆರ್ ಗಿವಿಂಗ್ ಎ ಹೋಪ್. ಬಟ್ ಏನೇ ಇದ್ರೂ ಬೇಜಾರಾಯಿತು ಆ ಕುಟುಂಬದ ಬಗ್ಗೆ, ರೇಣುಕಾ ಅವ್ರ ಕುಟುಂಬದ ಬಗ್ಗೆ ಯೋಚನೆ ಮಾಡುವಾಗ ಅಯ್ಯೋ ಅನ್ನಿಸ್ತಾಯಿತ್ತು. ಆ ವಿಡಿಯೋಸ್ ನೋಡಿದ ಮೇಲೆ ಅಯ್ಯೋ ಅನ್ನಿಸ್ತಾಯಿತ್ತು. ಏನೇ ಇದ್ರೂ ಪ್ರಾಣ ಹೋಯಿತು, ಪ್ರಾಣ ತಿರ್ಗ ಬರಲ್ಲ. ಬಟ್ ಯಾಕಾಯಿತು, ಹೆಂಗಾಯಿತು, ಏನಾಯಿತು, ಯಾರಿದ್ದರು, ಹೋದ್ರ, ಬೇರೆಯವರು ಹೊಡೆದ್ರ, ಏನೂ ಕ್ಲಾರಿಟಿ ಇಲ್ಲ. ಪೊಲೀಸ್ ಅವರು ಎವಿಡೆನ್ಸ್ ಇದೆ, ಇದಿದೆ ಅಂತ ಇದ್ದಾರೆ ಹೊರತು ಇನ್ನೂ ಏನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಿಲ್ಲ. ಸೊ ಚಾರ್ಜ್ ಶೀಟ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಈಗ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಸಾಕಷ್ಟು ಸಿನಿಮಾಗಳು ಅವ್ರ ಕೈಯಲ್ಲಿತ್ತು. ಇದರಿಂದ ಚಿತ್ರರಂಗಕ್ಕೆ ಯಾವ ರೀತಿ ನಷ್ಟ ಆಗುತ್ತೆ? ಖಂಡಿತ ಒಂದು ಏಟ್ ಬಿದ್ರೇ ನಾವು ಒಂದು ದಿನ ಶೂಟಿಂಗ್ ಕ್ಯಾನ್ಸಲ್ ಆದರೆ ತುಂಬ ಬೇಜಾರಾಗುತ್ತೆ. ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ, ನನ್ನ ಈ 50 ವರ್ಷದಲ್ಲಿ ಮ್ಯಾಕ್ಸಿಮಮ್ 2-3 ಡೇಸ್ ನಾನು ಹೆಲ್ತ್ ವೈಸ್ ಶೂಟಿಂಗ್ ಹೋಗಲಿಲ್ಲ. ಸೊ ಇಲ್ಲಾಂದರೆ ನಾವು ಹೆಡ್ಏಕ್ ಇದ್ರೂ, ಬ್ಯಾಕ್ ಪೇನ್ ಇದ್ರೂ, ಏನೇ ಇದ್ರೂ ಅದು ಸ್ಪಾಟಲ್ಲೇ ತೋರಿಸ್ಬಾರ್ದು ಅಂತ ನಾವು ಶೂಟಿಂಗ್ ಹೋಗಿಬಿಡ್ತೀವಿ, ಮಾಡ್ತೀವಿ. ಆಮೇಲೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೋತೀವಿ. ಬಿಕಾಸ್ ಪ್ರೊಡ್ಯೂಸರು ಡೇಟ್ಸು, ಎಸ್ಪೆಷಲಿ ಈ ಕಾಲದಲ್ಲಿ ಡೇಟ್ಸ್ ತುಂಬ ಕಷ್ಟ. ಬಿಕಾಸ್ ಎಲ್ಲ ಪ್ಯಾನ್ ಇಂಡಿಯಾ ಮೂವೀಸು, ಹೆವಿ ಬಡ್ಜೆಟ್ಸು, ಹೆವಿ ಸೆಟ್ಸು. ಸೊ ಹೀರೋ ಅನ್ನೋನು ಅದನ್ನು ಹೇಳ್ತೀನಿ. ಇವನು ಕಾರ್ ಡ್ರೈವರು, ನಮ್ಮನ್ನು ಕರ್ಕೊಂಡು ಹೋಗೋ ಕಾರ್ ಡ್ರೈವರು ತುಂಬ ಹುಷಾರಾಗಿರಬೇಕು. ಏನೋ ಚಿಕ್ಕ ಆಕ್ಸಿಡೆಂಟ್ ಆದ್ರೂ ಅದು ಯಾರಿಗೆ ನಷ್ಟ? ಪ್ರೊಡ್ಯೂಸರ್ಗೆ ನಷ್ಟ, ಸಿನಿಮಾಗೆ ನಷ್ಟ. ಸೊ ಹೀರೋ ಅಂದ ತಕ್ಷಣ ಹೀರೋ ಹ್ಯಾಸ್ ಮೋರ್ ರೆಸ್ಪಾನ್ಸಿಬಿಲಿಟಿ. ನಾನು ಒಂದಿನ ಈ ಥರನೇ ಇದೆ ಕೆ ವಿ ರಾಜ್ ಅವ್ರ ಫಿಲ್ಮು ಒಂದು ಟೆಂಪಲಲ್ಲಿ ಅಲ್ಸೂರಲ್ಲಿ ಮಾಡ್ತಾಯಿದ್ದೀವಿ. ಆವತ್ತು ನನಗೇನೋ ಬ್ಲಡ್ಡು ಪ್ರಾಬ್ಲಮ್ ಆಗಿ ಡೈಲಿ ಕಂಟಿನ್ಯೂಸ್ ಶೂಟಿಂಗ್ ಹೊಡಿತಾ ಇದ್ದೆ ನಾನು. ಆ ಕಾಲದಲ್ಲಿ ನೋ ಟೈಮಿಂಗ್ಸ್. ಬೆಳಗ್ಗೆ 7 ಗಂಟೆಗೆ ಹೋದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 7 ಗಂಟೆ ತನಕ ಮಾಡಿ ಆಯುಧ ರಾಕ್ಲೈನ್ದು, ತಿರ್ಗಾ 9 o'clock ಐ ವೆಂಟ್ ಫಾರ್ ಫೈಟ್. 2 hours ಇನ್ ಬಿಟ್ವೀನ್ ರೆಸ್ಟು. ಜಸ್ಟ್ ಹೋಗೋದು, ರೆಡಿ ಫ್ರೆಶ್ ಆಗೋದು, ಶೂಟಿಂಗ್ ಹೋಗೋದು, ಆ ಥರ ಮಾಡಿದ್ವಿ. ಇಲ್ಲಾಂದರೆ ಒಂದು 50 ಫಿಲ್ಮ್ಸ್ ಒಂದು 6 ವರ್ಷದಲ್ಲಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇನ್ನೊಂದು ಏನಂದರೆ ಅವತ್ತು ಬ್ಲಡ್ ಏನೋ ಪ್ರಾಬ್ಲಮ್ ಆಯಿತು, ಡ್ರಿಪ್ಸ್ ಕೊಡ್ತಾಯಿದ್ರು. ಮನೆಗೆ ಬಂದರು ಡಾಕ್ಟರ್ ಗೋಪಾಲಕೃಷ್ಣ ಅಂತ. ಬಟ್ ಕೆ ಮಂಜು ಪ್ರೊಡ್ಯೂಸರು ಹೇಳ್ದ, ಚೂಡು ಸಾಯಿ ಹೆವಿ ಕಾಂಬಿನೇಷನು, ತಿರ್ಗಾ ಅಲ್ಸೂರು ಟೆಂಪಲ್ ಸಿಗಲ್ಲ ಅಂತ. ಯು ಡೋಂಟ್ ಬಿಲೀವ್, ಐ ಜಸ್ಟ್ ರಿಮೂವ್ಡ್ ಇಟ್. ಹೋಗಿ ಆ ಸೀನ್ ಕಂಪ್ಲೀಟ್ ಮಾಡಿದೆ ಕೆ ವಿ ರಾಜು ಅವ್ರದ್ದು. ಸೊ ಆ ಥರ ಹೀರೋಗೇನು ಅಂದರೆ ನಿರ್ಮಾಪಕರು, ಆ ಡೇಟು, ಬಡ್ಜೆಟ್ಟು ಇದೆಲ್ಲ ತುಂಬ ಇಂಪಾರ್ಟೆಂಟು. ಸೊ ಖಂಡಿತ ಇವತ್ತು ದೊಡ್ಡ ಫಿಲ್ಮ್ ನಡೀತಾ ಇದೆ, ಡೆವಿಲ್ ಅಂತ. ಆ್ಯಂಡ್ ಕಪಲ್ ಆಫ್ ಫಿಲ್ಮ್ಸ್ ಆರ್ ದೇರ್. ಅದೇ ಒಂದು ಹೀರೋಗೆ ಅದೇನು ಅಂದರೆ ಈಗ ಒಂದು 50% ಸಿನಿಮಾ ಮುಗಿಸಿದ ಮೇಲೆ ರೀಪ್ಲೇಸ್ ಮಾಡೋಕ್ಕೂ ಇಲ್ಲ. ನಾರ್ಮಲ್ ಹೀರೋ ಆದರೆ ದರ್ಶನ್ ಅಂತ ಹೀರೋಗೆ ರಿಪ್ಲೇಸ್ ಮಾಡೋಕ್ಕೆ ಇಲ್ಲ. ಬಿಕಾಸ್ ಆ ಕ್ಯಾರೆಕ್ಟರ್ ಅವರೇ ಮಾಡಬೇಕು ಅಂತ ಫಿಕ್ಸ್ ಮಾಡಿಕೊಂಡು ಅವ್ರಿಗೊಂದು ರೇಂಜ್ ಇರುತ್ತೆ, ಅವ್ರಿಗೊಂದು ಬಿಸ್ನೆಸ್ ಇರುತ್ತೆ. ಈಗ ಅವ್ರದ್ದು ಎಲ್ಲ ದೊಡ್ಡ ಫಿಲ್ಮ್ಸು, ಮಾರ್ಕೆಟ್ ಇದೆ. ಸೊ ಖಂಡಿತ ಅದು ತುಂಬ ಡಿಸ್ಟರ್ಬ್ ಆಗುತ್ತೆ ಸಿನಿಮಾ ಇಂಡಸ್ಟ್ರಿಗೆ. ಸೊ ನೋಡಬೇಕು ಏನಾಗುತ್ತೋ. ಸತ್ಯಮೇವ ಜಯತೆ. ನೀವು ಕಂಡಂತೆ ದರ್ಶನ್ ಅವರು ಹೇಗೆ ಈ ಒಂದು ಇದರಲ್ಲಿ ವೆರಿ ಸಾಫ್ಟ್. ಅದಕ್ಕೆ ಈಗ ನಮಗೇನಾಗುತ್ತೆ ಅಂದರೆ, ನಾವು ಆ್ಯಕ್ಟ್ ಮಾಡೋವಾಗ ಆ್ಯಸ್ ಅ ಹೀರೋ ಅವರೂ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅದೇ ಹೇಳ್ದೆಲ್ಲ, ಮರ್ಯಾದೆ ಕೊಡೋದು ಎಲ್ಲ. ಬಟ್ ಏನು ಅಂದರೆ ಒಂದು ಕ್ಷಣ ನಾವು ನಮ್ಮ ಇದು ವಶ ಬಿಟ್ಟರೆ ಅದು ಏನಾದರೂ ಆಗ್ಬೋದು. ಬಟ್ ಏನಾಯಿತು ಅನ್ನೋದು ವಿ ಹ್ಯಾವ್ ಟು ನೋ. ಬಟ್ ಈಸ್ ವೆರಿ ಸಾಫ್ಟ್ ಆ್ಯಂಡ್ ಈಸ್ ವೆರಿ ಲವಬಲ್ ಮ್ಯಾನ್. ಥ್ಯಾಂಕ್ ಯು. ಇದಿಷ್ಟು ನಟ ಸಾಯಿ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.